ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ದೇವರಲ್ಲಿ ಕೇಳ್ಕೊಳ್ತಾ ಈ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ಹ್ಯಾಂಡ್ ವರ್ಕ್ ಆಗಿರುವಂಥ ಬ್ಲೌಸನ್ನು ತೋರಿಸ್ತಿದ್ದೀನಿ. ನಾನೀಗ ತೋರಿಸ್ತಿರೋದು ಬ್ಯಾಕ್ ನೆಕ್ ಲಟ್ಕನ್ಗೋಸ್ಕರ ರೌಂಡ್ ಶೇಪಲ್ಲಿ ಮಾಡಿದೆ ನೋಡಿ. ಸ್ವಲ್ಪ ಬಿಗ್ ಸೈಜೇ ಇದೆ ಲಟ್ಕನ್ಸು. ಈ ಡಿಸೈನು ಕಸ್ಟಮರೇ ನನಗೆ ವಾಟ್ಸಪ್ಪಲ್ಲಿ ಕಳಿಸಿದ್ರು. ಅವ್ರು ಕಳಿಸಿರುವಂಥ ಡಿಸೈನ್ನ ಹ್ಯಾಂಡ್ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತ ಕೇಳಿದರು. ಹಾಗಾಗಿ ಹ್ಯಾಂಡ್ ವರ್ಕ್ ಕಂಪ್ಲೀಟ್ ಆಗಿದೆ. ಈ ಡಿಸೈನ್ಗೆ ತುಂಬ ಥ್ರೆಡ್ ಯೂಸ್ ಮಾಡಿಲ್ಲ, ಕಡಿಮೆ ಥ್ರೆಡ್ ಯೂಸ್ ಮಾಡಿರೋದು. ಸ್ಟೋನ್ಸು, ಶುಗರ್ ಬೀಡ್ಸು, ಹಾಗೆ ಚಮ್ಕಿ ಮತ್ತು ಜರ್ದೋಸಿ ಇಷ್ಟನ್ನು ಯೂಸ್ ಮಾಡಿ ಡಿಸೈನ್ ಮಾಡಿದೆ ಇದು ಬ್ಲೌಸು. ಇದು ಫ್ರಂಟ್ ನೆಕ್ಕು. ಇದು ಸ್ಯಾರಿ ಕಲರ್ ಬಂದು ಡಾರ್ಕ್ ಗೋಲ್ಡನ್ ಕಲರ್ ಇದೆ ನೋಡಿ. ಸೈಡಲ್ಲಿ ಕಾಣ್ತಿದೆ ನೋಡಿ ಸ್ಯಾರಿ ಪೀಸ್, ಅದೇನೆ. ಇದು ಸ್ಲೀವ್ಸ್ ಡಿಸೈನು. ಕೆಳಗಡೆ ಬಾರ್ಡರು ಈ ರೀತಿ ಬಂದಿದೆ. ಇನ್ನು ಇದು ಸ್ಲೀವ್ಸು ಸ್ವಲ್ಪ ಲಾಂಗೆ 9.5 ಇಂಚಿದೆ ಲೆಂತು. ಕೆಳಗಡೆ ಬಾರ್ಡರು, ಮೇಲೆ ಈ ರೀತಿ ಬಂಚಸ್ ರೀತಿ ವರ್ಕು ಆಗಿದೆ. ಸ್ವಲ್ಪ ಸ್ಟೈಲಿಶ್ ಆಗಿ ಕಾಣುತ್ತೆ ಇದು ಸ್ಲೀವ್ಸು. ಸ್ಟಿಚ್ ಆದಮೇಲೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ವರ್ಕ್ ಫಿನಿಶಿಂಗ್ ನೋಡಿ ಯಾವ ರೀತಿ ಬಂದಿದೆ. ತುಂಬಾ ಚೆನ್ನಾಗಿ ಬಂದಿದೆ ವರ್ಕು. ಡಿಸೈನು ಸೂಪರಾಗಿದೆ. ಇದು ಕಸ್ಟಮರ್ ಚಾಯ್ಸೇ. ಕಸ್ಟಮರ್ ಸೆಲೆಕ್ಟ್ ಮಾಡಿ ನನಗೆ ಡಿಸೈನು ವಾಟ್ಸಪ್ಪಲ್ಲಿ ಕಳಿಸಿದರು. ಈ ಕಸ್ಟಮರ್ದು ಇನ್ನೂ ಒಂದು 3 ಬ್ಲೌಸಸ್ ಇದೆ, ಎಲ್ಲನೂ ಹ್ಯಾಂಡ್ ವರ್ಕ್ ಬ್ಲೌಸೇ. ಈ ಬ್ಲೌಸಲ್ಲಿ ಸ್ಲೀವ್ಸು ಸ್ವಲ್ಪ ಹೈಲೈಟ್ ಅಂತಲೇ ಹೇಳ್ಬೋದು. ಸ್ಲೀವ್ಸು ಡಿಸೈನು ತುಂಬಾ ಚೆನ್ನಾಗಿದೆ. ಈ ಡಿಸೈನು ಇವರು ಇಬ್ಬರು ಸಿಸ್ಟರ್ಸು, ಇಬ್ರಿಗೂ ಒಂದೊಂದು ಬೇರೆ ಬೇರೆ ಕಲರ್ ಬ್ಲೌಸ್ ಮೇಲೆ ಕೇಳಿದ್ದಾರೆ. 2 ಬ್ಲೌಸ್ಗೆ ಈ ರೀತಿ ಹ್ಯಾಂಡ್ ವರ್ಕ್ ಆಗಿದೆ. ಅಕ್ಕ ತಂಗಿ ಇಬ್ಬರೂ ಸೇಮ್ ಡಿಸೈನ್ ಕೇಳಿದ್ದಾರೆ ಒಂದೊಂದು ಬ್ಲೌಸ್ಗೆ. ಈ ಡಿಸೈನ್ ಹೇಗಿದೆ, ನಿಮ್ಗೆ ಇಷ್ಟ ಆಗಿದೆಯಾ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆಯೇ ಇದು ಸ್ಟಿಚಿಂಗ್ ಆದಮೇಲೆ ಯಾವ ರೀತಿ ಕಾಣುತ್ತೆ ಅನ್ನೋದು ತೋರಿಸ್ತೀನಿ ನಾನು. ಬ್ಯಾಕ್ ಸ್ಟಿಚಿಂಗು ಕಂಪ್ಲೀಟ್ ಆಗಿದೆ. ಬ್ಯಾಕ್ ಸ್ಟಿಚಿಂಗ್ ಕಂಪ್ಲೀಟ್ ಆದಮೇಲೆ ಬ್ಯಾಕ್ ನೆಕ್ಕು ಯಾವ ರೀತಿ ಕಾಣ್ತಿದೆ ಅನ್ನೋದು ತೋರಿಸ್ತಿದ್ದೀನಿ ನೋಡಿ. ಬ್ಯಾಕ್ ನೆಕ್ಕು ತುಂಬ ಚೆನ್ನಾಗಿ ಬಂದಿದೆ. ಈ ಬ್ಲೌಸ್ ಕಲರ್ಗೂ ಮತ್ತು ವರ್ಕ್ ಕಲರ್ಗೂ ತುಂಬ ಚೆನ್ನಾಗಿದೆ ಕಾಂಬಿನೇಷನ್ನು. ಪೂರ್ತಿಯಾಗಿ ಬ್ಯಾಕ್ ನೆಕ್ ನೋಡಿದ್ರೆ ಸೂಪರಾಗಿ ಕಾಣ್ತಿದೆ ನೋಡಿ. ನನಗಿಷ್ಟ ಆಯಿತು ಈ ವರ್ಕ್ ಡಿಸೈನು. ನಿಮ್ಗಿಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆಯೇ ಈ ಸ್ಟೋನ್ ವರ್ಕು ಬ್ಲೌಸನ್ನು ಯಾವ ರೀತಿ ಸ್ಟಿಚಿಂಗ್ ಪ್ರಾಸೆಸ್ ಇರುತ್ತೆ ಅಂದ್ಬಿಟ್ಟು ಬಿಗಿನರ್ಸ್ಗೋಸ್ಕರ ಯೂಸ್ ಆಗುತ್ತೆ ಅಂದ್ಬಿಟ್ಟು ಫ್ರಂಟು ಸ್ಟಿಚ್ ಮಾಡಿ ತೋರಿಸ್ತಿದ್ದೀನಿ ಈ ವಿಡಿಯೋದಲ್ಲಿ. ಬ್ಯಾಕ್ ಆದರೆ ತುಂಬ ಲೇಟ್ ಆಗುತ್ತೆ, ವಿಡಿಯೋ ಲಾಂಗ್ ಆಗುತ್ತೆ ಅಂದ್ಬಿಟ್ಟು ನಾನು ಫ್ರಂಟ್ ಸ್ಟಿಚಿಂಗನ್ನು ಮಾತ್ರ ತೋರಿಸ್ತಿದ್ದೀನಿ. ಫ್ರಂಟ್ ವರ್ಕು ಇನ್ನೊಂದು ಸಲ ತೋರಿಸ್ತಿದ್ದೀನಿ ನೋಡಿ. ವರ್ಕ್ ಮಾತ್ರ ತುಂಬ ಚೆನ್ನಾಗಿದೆ. ಈಗ ಇದಕ್ಕೆ ಲೈನಿಂಗ್ ಯಾವ ರೀತಿ ನಾವು ಅಟ್ಯಾಚ್ ಮಾಡ್ಕೊಳ್ಬೇಕು ಅನ್ನೋದು ಬಿಗಿನರ್ಸ್ಗೋಸ್ಕರ ತೋರಿಸ್ತಿದ್ದೀನಿ. ಬ್ಲೌಸ್ ಪೀಸು ಬಾಟಮಲ್ಲಿ ಹಾಕ್ಕೊಂಡು ಲೈನಿಂಗ್ನ ಅದ್ರ ಮೇಲೆ ಹಾಕ್ಕೊಂಡಿದ್ದೀನಿ ನೋಡಿ. ಲೈನಿಂಗು ಡಾಟ್ಸ್ನ ಮಾರ್ಕ್ ಮಾಡಿದ್ದೀನಲ್ವ, ಅದು ಇನ್ಸೈಡ್ ಹೋಗೋ ರೀತಿ ಹಾಕ್ಕೊಂಡಿದ್ದೀನಿ. ನಾವು ಟರ್ನ್ ಮಾಡಿದ್ಮೇಲೆ ಅದು ಟಾಪ್ ಸೈಡ್ಗೆ ಟರ್ನ್ ಆಗುತ್ತೆ. ಈಗ ಫಸ್ಟು ರೈಟ್ ಸೈಡ್ದು ನಾನು ಟರ್ನ್ ಮಾಡ್ತಿದ್ದೀನಿ. ಡಿಸೈನು ಕರೆಕ್ಟಾಗಿ ರೌಂಡ್ ಶೇಪಲ್ಲಿ ಲೈನಿಂಗ್ ಕರೆಕ್ಟಾಗಿ ಇಟ್ಕೊಂಡು ಮಷೀನ್ಗೆ ಒಂದು ಸೈಡು ಪ್ರೆಷರ್ ಫುಟ್ ಹಾಕ್ಕೊಂಡಿದ್ದೀನಿ. ಇದು ನಾನೀಗ ಹಾಕ್ತಿರೋದು ರಫ್ ಸ್ಟಿಚ್. ಇದು ಲೈನಿಂಗು ಎಡ್ಜ್ಗೆ ಒಂದು ಸ್ಟಿಚ್ ಹಾಕ್ತಿದ್ದೀನಿ. ಇದು ರಫು ಸ್ಟಿಚ್. ಇದು ಡಿಸೈನ್ ಶೇಕ್ ಆಗದೆ ಇರಲಿ ಅಂತ ಹೇಳ್ಬಿಟ್ಟು ಹಾಕ್ಕೊಳ್ತಿರೋದು. ಈ ರಫ್ ಸ್ಟಿಚ್ಚು ಹಾಕಿದ್ದು ಕಂಪ್ಲೀಟ್ ಆಯಿತು ನೋಡಿ. ಹಾಕಿದಾದ್ಮೇಲೆ ತೋರಿಸ್ತಿದ್ದೀನಿ ನಾನು ಎಲ್ಲ ಹಾಕಿದ್ದೀನಿ ಸ್ಟಿಚ್ ಅಂದ್ಬಿಟ್ಟು. ಈಗ ಟರ್ನ್ ಮಾಡಿ ಇಟ್ಕೊಂಡು ಡಿಸೈನ್ ಪಕ್ಕದಲ್ಲಿ ಈಗ ಕರೆಕ್ಟಾಗಿ ಡಿಸೈನ್ ಪಕ್ಕದಲ್ಲೇ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಬರಬೇಕು. ಇದು ಸ್ಟೋನ್ ವರ್ಕ್ ಇರೋದ್ರಿಂದ ಸ್ವಲ್ಪ ನಿಧಾನವಾಗೇ ಮೂವ್ ಆಗುತ್ತೆ, ಸ್ಪೀಡಾಗಿ ಮೂವ್ ಆಗಲ್ಲ. ಥ್ರೆಡ್ ವರ್ಕ್ ಇದ್ದರೆ ಆರಾಮಾಗಿ ಸ್ಪೀಡಾಗಿ ಮೂವ್ ಆಗುತ್ತೆ. ಇದು ಸ್ಟೋನ್ ವರ್ಕು ಸ್ವಲ್ಪ ನಿಧಾನವಾಗೇ ಮಾಡಬೇಕಾಗಿದೆ ನೋಡಿ. ಎಡ್ಜ್ ಸ್ಟಿಚ್ಚು ಕಂಪ್ಲೀಟ್ ಆಯಿತು ನೋಡಿ. ಈಗ ತೋರಿಸ್ತಿದ್ದೀನಿ. 2 ಸ್ಟಿಚ್ ಇದೆ, ಒಂದು ರಫ್ ಸ್ಟಿಚ್ಚು ಮತ್ತು ಒಂದು ಡಿಸೈನ್ ಪಕ್ಕದಲ್ಲೇ ಹಾಕಿರುವಂಥ ಸ್ಟಿಚ್ಚು. ಈಗ ಅರ್ಧ ಇಂಚು ಮಾರ್ಜಿನ್ನ ಬಿಟ್ಟು ಎಕ್ಸೆಸ್ ಪೀಸ್ನೆಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ. ಹ್ಯಾಂಡ್ ವರ್ಕ್ ಬ್ಲೌಸು ಸ್ಟಿಚಿಂಗು ಪ್ರಾಸೆಸ್ ಗೊತ್ತಿಲ್ಲದೆ ಇರೋರಿಗೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ಈಗ ನೋಡಿ ಮಧ್ಯೆ ಮಧ್ಯೆ
ಒಂದೊಂದು ನ್ಯಾಚ್ ಕೊಡ್ತಿದ್ದೀನಿ. ಗೊತ್ತಿರೋರು ಸ್ಕಿಪ್ ಮಾಡಿ ವಿಡಿಯೋನ ನೋಡಬೇಡಿ, ಗೊತ್ತಿಲ್ಲದೆ ಇರೋರಿಗೋಸ್ಕರ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ಈಗ ನ್ಯಾಚು ಸ್ವಲ್ಪ ಪಕ್ಕನೇ ಕೊಟ್ಟಿದ್ದೀನಿ, ನೋಡಿ ಎಷ್ಟು ದೂರದಲ್ಲಿ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತಿದ್ದೀನಿ. ಈಗ ಲೈನಿಂಗ್ ಟರ್ನ್ ಮಾಡಿ ಟಾಪ್ ಸ್ಟಿಚ್ ಒಂದು ಹಾಕಬೇಕು. ಇದು ಟಾಪಲ್ಲಿ ಫುಲ್ಲು ಸ್ಟೋನ್ಸ್ ಇರೋದ್ರಿಂದ ಸ್ವಲ್ಪ ಟಾಪ್ ಸ್ಟಿಚ್ ಹಾಕುವಾಗ ಲೇಟ್ ಆಗುತ್ತೆ, ಸ್ವಲ್ಪ ನಿಧಾನವಾಗಿ ಹಾಕ್ಕೊಳ್ಬೇಕಾಗುತ್ತೆ. ಅದರಲ್ಲೂ ಪ್ರೆಷರ್ ಫುಟ್ಟು ಸಿಂಗಲ್ ಸೈಡ್ ಹಾಕಿದ್ರೂ ನಿಧಾನವಾಗಿ ಹಾಕಬೇಕಾಗುತ್ತೆ. ಬ್ಯಾಕು ಇದೇ ರೀತಿ ಪ್ರಾಸೆಸ್ಸೇ ನಾನು ಮಾಡಿದ್ದೀನಿ. ತುಂಬ ಲೇಟ್ ಆಗುತ್ತೆ ಅಂದ್ಬಿಟ್ಟು ಬ್ಯಾಕ್ ವಿಡಿಯೋ ನಾನು ಮಾಡಿಲ್ಲ, ಬರೀ ಫ್ರಂಟ್ ಮಾಡಿದ್ರೆ ಸಾಕು ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಓನ್ಲಿ ಫ್ರಂಟ್ ಮಾತ್ರ ಸ್ಟಿಚಿಂಗನ್ನು ತೋರಿಸ್ತಿದ್ದೀನಿ. ಈ ಡಿಸೈನಲ್ಲಿ ಸ್ಟಿಚಿಂಗೋಸ್ಕರ ತುಂಬ ಗ್ಯಾಪ್ ಇಲ್ಲ, ಸ್ಟೋನ್ಸು ಹತ್ತತ್ರನೇ ಇದೆ, ಅದಕ್ಕೋಸ್ಕರ ಸ್ವಲ್ಪ ನಿಧಾನವಾಗಿ ಟಾಪ್ ಸ್ಟಿಚ್ಚನ್ನು ಹಾಕ್ತಿದ್ದೀನಿ. ತುಂಬ ಸ್ಲೋವಾಗಿ ಮೂವ್ ಮಾಡ್ತಿದ್ದೀನಿ ಮಷಿನ್ನ. ಮತ್ತು ಸ್ಟಿಚ್ ಮೇಲೆ ನೀಟಾಗಿ ಕಾಣಬೇಕು ಮೇಲ್ಗಡೆ ಸ್ಟಿಚ್ಚು ಒಂದೇ ಲೈನಲ್ಲಿ. ಹಾಗೆಯೇ ಶುಗರ್ ಬಿಡ್ಸ್ ಮೇಲೆ ಸ್ಟೋನ್ಸ್ ಮೇಲೆ ಸ್ಟಿಚ್ ಬರಬಾರ್ದು, ಅದಕ್ಕೋಸ್ಕರ ಸ್ವಲ್ಪ ನಿಧಾನವಾಗಿ ಹಾಕ್ತಿದ್ದೀನಿ. ಬ್ಯಾಕು ಕಂಪ್ಲೀಟ್ ಮಾಡೋ ಅಷ್ಟರಲ್ಲೂ ನನಗೆ ತುಂಬಾ ಟೈಮ್ ತಗೊಂಡಿದೆ. ಇದು ಫ್ರಂಟು ಕಂಪ್ಲೀಟ್ ಆಯಿತು ನೋಡಿ. ಫ್ರಂಟ್ ನೆಕ್ಕು ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಕಾಣ್ತಿದೆ ತೋರಿಸ್ತಿದ್ದೀನಿ. ವರ್ಕು ತುಂಬ ಚೆನ್ನಾಗಿ ಬಂದಿದೆ. ಈಗ ಲೈನಿಂಗ್ ಸುತ್ತಲೂ ಒಂದು ಸ್ಟಿಚ್ ಹಾಕ್ತಿದ್ದೀನಿ. ಈ ಬ್ಲೌಸ್ಗೆ ಸ್ಯಾರಿ ಗೋಲ್ಡನ್ ಕಲರು, ಡಾರ್ಕ್ ಗೋಲ್ಡನ್ ಕಲರ್ ಬಂದಿದೆ. ಸ್ವಲ್ಪ ಕಾಸ್ಟ್ಲಿ ಸ್ಯಾರಿನೇ, ಮದುವೆಗೆ ಅಂತೇಳ್ಬಿಟ್ಟು ಅವರು ಸ್ಟಿಚ್ ಮಾಡಿಸ್ಕೊಳ್ತಿದ್ದಾರೆ. ಸಿಲ್ಕ್ ಸ್ಯಾರಿ, ತುಂಬ ಚೆನ್ನಾಗಿದೆ ಸ್ಯಾರಿ. ಈ ಫ್ರಂಟಲ್ಲಿ ಸ್ಯಾರಿ ಪೀಸು ಸ್ವಲ್ಪ ಕಾಣುತ್ತೆ, ಈ ಉಕ್ಸ್ ಪಟ್ಟಿ ಕಡೆ ಕಾಣುತ್ತೆ ನೋಡಿ. ನಿಮಗೆ ಸ್ಯಾರಿ ಕಲರ್ ನೋಡಬೇಕು ಅಂದರೆ ಸ್ಯಾರಿ ಕಲರ್ಗೆ ಬ್ಲೌಸ್ ಕಲರ್ಗೆ ತುಂಬ ಚೆನ್ನಾಗಿದೆ ಕಾಂಬಿನೇಷನ್ನು. ಲೈನಿಂಗ್ ಮೇಲೆ ಸ್ಟಿಚ್ ಹಾಕಿದ್ದು ಕಂಪ್ಲೀಟ್ ಆಯಿತು. ಈಗ ಕಾಣ್ತಿದೆ ನೋಡಿ ಸ್ಯಾರಿ ಪೀಸು. ಎಕ್ಸೆಸ್ ಪೀಸು ಕಟ್ ಮಾಡ್ತಿದ್ದೀನಿ. ಇದು ನೆಕ್ಕು ಟರ್ನ್ ಮಾಡ್ಕೊಳ್ಳೋದಷ್ಟೇ ಟೈಮ್ ಸ್ವಲ್ಪ ತಗೊಳ್ಳುತ್ತೆ, ಇನ್ನು ಉಳಿದಂತೆ ಎಲ್ಲನೂ ನಾರ್ಮಲ್ ಲೈನಿಂಗ್ ಬ್ಲೌಸ್ ಯಾವ ರೀತಿ ಸ್ಟಿಚ್ ಮಾಡ್ತೀವಿ ಅದೇ ರೀತಿ ಸ್ಟಿಚಿಂಗನ್ನು ಮಾಡ್ಬೋದು. ಎಕ್ಸೆಸ್ ಎಲ್ಲ ಟ್ರಿಮ್ ಮಾಡಿದಾದಮೇಲೆ ನೋಡಿ ಫ್ರಂಟು ಫೈನಲ್ ಲುಕ್ಕು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತಿದ್ದೀನಿ. ಫ್ರಂಟ್ ನೆಕ್ ನೋಡಿದಾದಮೇಲೆ ಬ್ಯಾಕ್ ನೆಕ್ಕು ಇನ್ನೊಂದು ಸಲ ನೋಡಿ. ನೆಕ್ಕು ಡಿಸೈನು ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ಈಗ ಒಂದು ಕ್ಲಾರಿಟಿ ಬಂದಿರುತ್ತೆ ನಿಮಗೆ. ತುಂಬ ಚೆನ್ನಾಗಿ ಬಂದಿದೆ ಫ್ರಂಟ್ ನೆಕ್ಕು ಬ್ಯಾಕ್ ನೆಕ್ಕು. ಇನ್ನು ಇದು ಸ್ಲೀವ್ಸು ಸ್ಟಿಚಿಂಗ್ ಪ್ರಾಸೆಸ್ ಎಲ್ಲ ಆಗ್ತಾ ಇಲ್ಲ ಈ ವಿಡಿಯೋದಲ್ಲಿ, ತುಂಬ ಲಾಂಗ್ ಆಗುತ್ತೆ ವಿಡಿಯೋ ಅಂದ್ಬಿಟ್ಟು ಸ್ಲೀವ್ಸು ಸ್ಟಿಚಿಂಗ್ ಪ್ರಾಸೆಸ್ನ ಆಗ್ತಾ ಇಲ್ಲ. ಹಾಗೆಯೇ ಸ್ಲೀವ್ಸು ಕಟ್ಟಿಂಗ್ ಆದಮೇಲೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಒಂದು ಸಲ ತೋರಿಸ್ತಿದ್ದೀನಿ. ಇದು ಬ್ಲೌಸ್ ಪೀಸು ಸ್ವಲ್ಪ ಚಿಕ್ಕದಾಗೇ ಇತ್ತು. ಸ್ಲೀವ್ಸ್ಗೆ ಸೈಡ್ಸ್ಗೆ ಪ್ಯಾಚ್ ಕೊಡಬೇಕು ನೋಡಿ. ಕಟ್ಟಿಂಗ್ ಆದಮೇಲೆ ಸ್ಲೀವ್ಸ್ ಮಾತ್ರ ಯಾವ ರೀತಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು ತೋರಿಸ್ತಿದ್ದೀನಿ. ಸ್ವಲ್ಪ ವೆಯ್ಟ್ ಇದೆ ಬ್ಲೌಸ್ ಪೀಸು, ಯಾಕಂದರೆ ಸ್ಟೋನ್ ವರ್ಕ್ ಆಗಿರೋದ್ರಿಂದ ಸ್ವಲ್ಪ ವೆಯ್ಟ್ ಬರುತ್ತೆ. ಡಿಸೈನ್ ನೋಡಿ, ಸ್ಲೀವ್ಸು ಡಿಸೈನು ತುಂಬಾ ಚೆನ್ನಾಗಿದೆ ಡಿಸೈನು. ಸ್ಲೀವ್ಸ್ಗೆ ಲೈನಿಂಗ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಲೈನಿಂಗು ಪ್ಯಾಚ್ ಕೊಡಬೇಕು ಮತ್ತು ಮೇಯ್ನ್ ಪೀಸ್ಗೂ ಪ್ಯಾಚನ್ನು ಕೊಡಬೇಕಾಗಿದೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಫ್ರೆಂಡ್ಸ್. ಜೈ ಶ್ರೀರಾಮ್.